ಸಿಡಿಲು, ಅಕ್ಷರಶಃ ಸಿಡಿಲು. ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ಮಂಗಳೂರಿನ ರಕ್ಷಿತಾ ಶೆಟ್ಟಿಯ ಅಸಲಿ ಮುಖವಾಡವನ್ನು ಕಳಚಿದ ಪಡುಬಿದ್ರೆ ಊರಿನ ಹಿರಿಯರಾದ ಜನಾರ್ದನ್. ಹೌದು, ರಕ್ಷಿತಾ ಶೆಟ್ಟಿ ತನ್ನ ಬಾಲ್ಯದಿಂದಲೂ ಮುಂಬೈ ಹಾಗೂ ಮಂಗಳೂರಿಗೆ ಪ್ರಯಾಣ ನಡೆಸುತ್ತಿದ್ದರು. ಊರಿನ ಹಿರಿಯರಾದ ಜನಾರ್ದನ್ ಅವರು ರಕ್ಷಿತಾಳನ್ನು ಬಾಲ್ಯದಿಂದಲೂ ಬಹಳ ಅಚ್ಚುಮೆಚ್ಚಿನಿಂದ ಕಾಣುತ್ತಿದ್ದರು. ಆಕೆಯ ಮುಂದಾಲೋಚನೆಯು ಆಕೆಯನ್ನು ಒಂದಲ್ಲೊಂದು ದಿನ ಮುಂದೆ ದೊಡ್ಡ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತೆ ಎಂಬ ಆಲೋಚನೆ ಅವರಿಗೆ ಅಂದೇ ಮೂಡಿತ್ತು. ಆಕೆಯ ಅಸಲಿ ಮುಖವು ಎಲ್ಲರೊಂದಿಗೆ ಬೆರೆಯುವುದು, ಬಡವರಿಗೆ ಸಹಾಯ ಮಾಡೋದು, ತನ್ನ ಮನೆ ಜವಾಬ್ದಾರಿಯನ್ನು ಓರ್ವ ಹೆಣ್ಣಾಗಿ 24ರ ವಯಸ್ಸಿಗೆ ಹೆಗಲಿಗೆ ಹಾಕಿ ನಿಭಾಯಿಸಿಕೊಳ್ಳುವುದಾಗಿದೆ. ಆಕೆ ಯಾರ ಮನಸ್ಸನ್ನು ನೋಯಿಸುವ ಹುಡುಗಿನೇ ಅಲ್ಲ. ಮಂಗಳೂರಿಗೆ ಬಂದಾಗ ತಮ್ಮ ತುಳು ಭಾಷೆಯಲ್ಲಿ ಎಲ್ಲರೊಡನೆ ಲವಲವಿಕೆಯಿಂದ ಮಾತನಾಡಿ ಕಾಲ ಕಳೆಯುತ್ತಿದ್ದರು. ತನ್ನನ್ನು ಟ್ರೋಲ್ ಮಾಡೋರಿಗೂ ಪ್ರೀತಿಯಿಂದಲೇ ಟ್ರೋಲ್ ಮಾಡಿ ಎಂದು ಹೇಳುತ್ತಿದ್ದರು. ರಕ್ಷಿತಾಳಿಗೆ ಮೀನು ಊಟ ಅಂದರೆ ತುಂಬಾ ಇಷ್ಟ. ಮಂಗಳೂರಿಗೆ ಬಂದಾಗೆಲ್ಲ ಮೀನು ಫ್ರೈ ಮಾಡಿ ನನ್ನನ್ನು ಸಹ ಕರೆದು ತಿನ್ನಿಸುತ್ತಿದ್ದರು. ಅಷ್ಟೊಂದು ಮೃದು ಸ್ವಭಾವದ ಹುಡುಗಿ ನಮ್ಮ ರಕ್ಷಿತಾ. ಇಂದು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾಳನ್ನು ನೋಡ್ಲಿಕ್ಕೆ ನನಗೆ ಹೆಮ್ಮೆ ಆಗುತ್ತಿದೆ. ಅವಳು ಜೀವನದಲ್ಲಿ ಯಾವತ್ತೋ ಗೆದ್ದಿದ್ದಾಳೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲೋದು ಯಾವ ಲೆಕ್ಕ? ಕರ್ನಾಟಕ ಜನತೆ ನೀಡುವ ಪ್ರೀತಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ತನ್ನ ಕಣ್ಣ ಮುಂದೆ ಬೆಳೆದ ಹುಡುಗಿ ರಕ್ಷಿತಾ. ಅವಳಿಗೆ ಎಲ್ಲ ಕನ್ನಡಿಗರು ಇನ್ನೂ ಹೆಚ್ಚು ವೋಟ್ ಮಾಡಿ ಸಪೋರ್ಟ್ ಮಾಡಬೇಕು ಎಂದು ಕೇಳಿದ್ದಾರೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಗೆ ಏನನ್ನಿಸ್ತದೆ ಕಮೆಂಟ್ ಮಾಡಿ.